ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಹಾಗೆ ಡಿಲಿಷಿಯಸ್ ಆದ ಮರ್ವೈ ಸುಕ್ಕ ಮಾಡ್ತಿದ್ದೇನೆ. ಇದನ್ನು ನಾವು ಮಳಿ ಸುಕ್ಕ ಅಂತ ಸಹ ಕರಿತೇವೆ. ಮರ್ವೈ ಸುಕ್ಕ ಮಾಡಲಿಕ್ಕೆ ನಾನಿಲ್ಲಿ 2 ಕೆಜಿಯಷ್ಟು ಮರ್ವೈಯನ್ನು ತಗೊಂಡಿದ್ದೇನೆ. ಇದನ್ನು ನಾನೊಂದು 3ರಿಂದ 4 ಸತಿ ತನಕ ಚೆನ್ನಾಗಿ ತೊಳ್ಕೊಳ್ತೇನೆ. ಅದರಲ್ಲಿರುವ ಕೊಳೆ, ಮಣ್ಣು ಎಲ್ಲ ಹೋಗಬೇಕು. ಆದ್ದರಿಂದ ನಾವು ಒಂದು 3ರಿಂದ 4 ಸತಿ ತನಕ ತೊಳೆದ್ರೆ ಉತ್ತಮ. ಇದನ್ನಿವಾಗ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೇನೆ. ನಂತರ ನಾನಿದನ್ನು ವಿಡಿಯೋದಲ್ಲಿ ತೋರಿಸುವ ರೀತಿ ಓಪನ್ ಮಾಡ್ತಾ ಹೋಗ್ತೇನೆ. ನೀವು ಬೇಕಿದ್ರೆ ನಾನೀಗ ತೋರಿಸುವ ರೀತಿಯೇ ಓಪನ್ ಮಾಡ್ಕೊಳ್ಬೋದು. ಹಾಗೆ ಈ ವಿಧದಲ್ಲಿ ಮಾಡೋದ್ರಿಂದ ಸಮಯ ತುಂಬ ಹಿಡಿತದೆ. ನೀವು ಇನ್ನೊಂದು ಮೆಥಡಲ್ಲಿ ಸಹ ಮಾಡ್ಕೊಳ್ಬೋದು. ಅದೇನಂದ್ರೆ ನೀವು ಈ ಪಾತ್ರೆಯನ್ನು ಒಲೆ ಮೇಲಿಟ್ಟು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಚಿಪ್ಪು ಅದರಷ್ಟಿಗೆ ಓಪನ್ ಆಗ್ತದೆ. ಆವಾಗ ನೀವು ಬೇಡದಿರೋ ಚಿಪ್ಪನ್ನು ಎಸಿಬಹುದು. ಇವಾಗ ನಾನು ಸಪ್ರೇಟ್ ಮಾಡಿಕೊಂಡಿರೋ ಚಿಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ನಂತರ ಅದಕ್ಕೆ ನಾನು 1 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ತೇನೆ. ಹೀಗೆ ಮಾಡೋದ್ರಿಂದ ಅದರಲ್ಲಿರುವ ಹೊಯ್ಗೆ, ಮಣ್ಣು ಎಲ್ಲ ಹೋಗ್ತದೆ. ನಂತರ ನಾನು ತೊಳೆದಿರೋ ಚಿಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾವು ಮರವೈ ಸುಕ್ಕ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಬೇವಿನ ಸೊಪ್ಪು ಹಾಗೂ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಈರುಳ್ಳಿ ಕಂದು ಬಣ್ಣ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಅದಕ್ಕೆ ತೊಳೆದುಕೊಂಡಿರುವ ಮರ್ವಾಯಿ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ತೇನೆ. ಸುಕ್ಕಕ್ಕೆ ಬೇಕಾಗಿರೋ ಕಾಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಕಪ್ಪು ಕಾಯಿಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಒಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೇನೆ. ಇವಾಗ ನಾನು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಬ್ಯಾಡಗೆ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತೇನೆ. ಇವಾಗ ನಾನು ಅದೇ ಪಾತ್ರೆಗೆ ಸ್ವಲ್ಪ ಮೆಂತ್ಯ, ಜೀರಿಗೆ, ಕೊತ್ತಂಬರಿ ಬೀಜ ಹಾಗೆ ಕಾಳು ಮೆಣಸನ್ನು ಹಾಕಿ ಒಂದು 3ರಿಂದ 4 ನಿಮಿಷಗಳ ಕಾಲ ಇದನ್ನು ರೋಸ್ಟ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ರೋಸ್ಟ್ ಆದ ನಂತರ ಅದಕ್ಕೆ ನಾನು ಸ್ವಲ್ಪ ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಹೆಚ್ಚಿಕೊಂಡಿರೋ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಈರುಳ್ಳಿ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ಚಪ್ಪೆ ಆಗಲಿಕ್ಕೆ ಸೈಡಲ್ಲಿ ಎತ್ತಿಡ್ತೇನೆ. ಇವಾಗ ನಾವು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸರ್ ಜಾರಿಗೆ ಹುರಿದಿರುವ ಸಾಮಗ್ರಿಗಳು ಹಾಗೆ ಹುಣಸೆ ಹಣ್ಣನ್ನು ಹಾಕಿ ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ಇದು ಪೇಸ್ಟ್ ರೆಡಿ ಆಗಿದೆ. ಇವಾಗ 20 ನಿಮಿಷಗಳ ಕಾಲ ಆಗಿದೆ. ಮರ್ವಾಯಿ ಸಹ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ರುಬ್ಬಿಕೊಂಡಿರುವ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೇನೆ. ನೀವು ಬೇಕಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ಸಹ ಮಾಡ್ಕೊಳ್ಬೋದು. ನೀವು ಇದಕ್ಕೆ ಮಸಾಲೆ ಪೇಸ್ಟ್ ಸೇರಿಸಿದ ನಂತರ ಒಂದು 5ರಿಂದ 8 ನಿಮಿಷಗಳ ಕಾಲ ಅಥವಾ ಹಸಿ ವಾಸನೆ ಹೋಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ನಿಮಗೆ ಇವಾಗ ಗ್ರೇವಿ ಸ್ವಲ್ಪ ನೀರಾಗಿ ಕಾಣಿಸ್ಬೋದು. ಇದಕ್ಕೆ ನೀವು ಕಾಯಿ ತುರಿ ಸೇರಿಸಿದ ನಂತರ ಇದು ಪರ್ಫೆಕ್ಟ್ ಆಗಿ ಹದಕ್ಕೆ ಬರ್ತದೆ. ಇವಾಗ ನಾನು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೇನೆ. ನಂತರ ನಾನು ಹುರಿದಿರುವ ಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಇದನ್ನು ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ತೇನೆ. ಆವಾಗ ಇದು ಪರ್ಫೆಕ್ಟ್ ಆಗಿ ಹದಕ್ಕೆ ಬರ್ತದೆ. ಇವಾಗ ಸಿಂಪಲ್ ಹಾಗೆ ಡಿಲಿಷಿಯಸ್ ಆದ ಮರ್ವೈ ಸುಕ್ಕ ರೆಡಿ ಆಗಿದೆ. ಇದನ್ನು ನೀವು ನೀರು ದೋಸೆ, ಚಪಾತಿ ಅಥವಾ ಅನ್ನದ ಜೊತೆ ತಿನ್ನಲಿಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನನಗೆ ಇದನ್ನು ನೀರು ದೋಸೆ ಹಾಗೆ ಕುಚ್ಚಲಕ್ಕಿ ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬಾನೇ ಇಷ್ಟ. ನಮ್ಮ ಉಡುಪಿ ಮಂಗಳೂರು ಕಡೆಯವರಿಗೆ ಇದಂತೂ ಫೇವ್ರೇಟ್ ಅಂದರೆ ಮೋಸ್ಟ್ ಫೇವ್ರೇಟ್ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಯಾರೆಲ್ಲ ಮರ್ವಾಯಿ ಸುಕ್ಕ ಇನ್ನೂ ಟ್ರೈ ಮಾಡಿಲ್ಲ, ಒಮ್ಮೆ ಈ ಥರ ಮರ್ವಾಯಿ ಸುಕ್ಕ ಮಾಡಿ ಟ್ರೈ ಮಾಡಿ ನೋಡಿ. ನಿಮಗಂತೂ ಇದು ತುಂಬಾನೇ ಇಷ್ಟ ಆಗ್ತದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.